ಕನ್ನಡ ರಾಜ್ಯ ಭಾಷೆ, ಕನ್ನಡ ಪರಿಸರ ಭಾಷೆ, ಕನ್ನಡ ಅದು ಪ್ರಾದೇಶಿಕ ಭಾಷೆ. ಎಷ್ಟೇ ಭಾಷೆಗಳಿರಲಿ, ಆದರೆ ನಮ್ಮ ರಾಜ್ಯ ಭಾಷೆ ಕನ್ನಡ. ಕನ್ನಡದ ಭವಿಷ್ಯ ಶಾಲಾ ಶಿಕ್ಷಣದಲ್ಲಿ ನಿರ್ಧಾರವಾಗುತ್ತದೆ. ನಾವು ಆಯಾ ನೆಲದ ಭಾಷೆಯನ್ನೇ ಪ್ರಥಮ ಭಾಷೆಯಾಗಿ ಕಲಿಸಬೇಕು. ಎಲ್ರಿಗೂ ನಮಸ್ಕಾರಗಳು. ನಾನು ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ, ಯಾಕೆಂದರೆ ಕನ್ನಡದ ಬಳಕೆಯನ್ನು ಕುರಿತಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ದೈನಂದಿನ ಬದುಕಿನಲ್ಲಿಯೂ ಕೂಡ ಎದುರಿಸುತ್ತಿರುವ ಸವಾಲುಗಳನ್ನು ತುಂಬ ಸೂಕ್ಷ್ಮವಾಗಿ ಡಾಕ್ಟರ್ ಕೆ ವಿ ನಾರಾಯಣ್ ಅವರು ನಿಮಗೆಲ್ಲ ತಿಳಿಯಪಡಿಸಿದ್ದಾರೆ. ಈಗ ಕನ್ನಡ ಎದುರಿಸುತ್ತಿರುವ ವಾಸ್ತವ ಸವಾಲುಗಳನ್ನು ಇಟ್ಕೊಂಡಂತೆ ಶೈಕ್ಷಣಿಕ ಕ್ಷೇತ್ರದ ಬಿಕ್ಕಟ್ಟುಗಳನ್ನು ಕುರಿತು ನಮ್ಮ ಡಾಕ್ಟರ್ ವಿ ಪಿ ನಿರಂಜನಾರಾಧ್ಯ ಅವರು ಮಾತನಾಡಿದ್ದಾರೆ. ಗುರುಗಳು ಅನುಭವದ ಹಿನ್ನೆಲೆಯೊಳಗೆ ಮಾತನಾಡಿದ್ದಾರೆ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ನಮ್ಮ ಅಲ್ಲಿ ಎಲ್ಲ ಸಾಹಿತಿಗಳು, ತಜ್ಞರುಗಳು ಕನ್ನಡವನ್ನು ಕುರಿತು ಮಾತನಾಡಿದ್ದಾರೆ. ಅದು ಡಿಸ್ಪ್ಲೇ ಆಗ್ತಾ ಇದೆ. ಅಲ್ಲಿ ಒಂದು ಗಮನಿಸಿ, ನಮ್ಮ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು, ನಮ್ಮ ಗುರುಗಳು, ಅವರು ಕನ್ನಡದ ಭವಿಷ್ಯ ಶಾಲಾ ಶಿಕ್ಷಣದಲ್ಲಿ ನಿರ್ಧಾರವಾಗುತ್ತದೆ. ಇದು ಬಹಳ ಮುಖ್ಯವಾದ ಮಾತು ಅಂತ ನನಗೆ ತುಂಬ ಅನಿಸಿರುವಂಥದ್ದು. ಯಾಕೆ ಅಂತಂದರೆ, ನಾವೆಲ್ಲ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣದ ಶಿಶುಗಳು. ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣ ಅನ್ನೋದು ಸ್ವಾತಂತ್ರ್ಯ ಬಂದ ನಂತರದೊಳಗೆ ಪಂಚವಾರ್ಷಿಕ ಯೋಜನೆಯಲ್ಲಿ ಅದನ್ನು ಜಾರಿಗೊಳಿಸಿ ಅನುಷ್ಠಾನಕ್ಕೆ ತಂದಾಗ ನಮ್ಮೂರಲ್ಲಿ ಯಾವ ಕಟ್ಟಡವೂ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಕೇವಲ ಒಂದು ಗುಡಿಯೊಳಗೆ, ಹನುಮಂತರಾಯನ ಗುಡಿಯೊಳಗೆ ಜಗತಿ ಮೇಲೆ ಕುಂಡಿಸ್ಕೊಂಡು ಪಾಠ ಮಾಡಿದ್ದು. ಅಲ್ಲದೆ ಇದ್ದಿದ್ದರೆ ನಾವು ಇವತ್ತು ಎಲ್ಲೋ ಇರಬೇಕಾಗಿದ್ದಿದ್ದು. ಅಂಥ ಸ್ಥಿತಿಯೊಳಗೆ ಕೇವಲ 14% ಎಜುಕೇಷನ್ ಇದ್ದಂಥ ಭಾರತದಲ್ಲಿ ಅವರು ಮುಗಿಸೋವಷ್ಟೊತ್ತಿಗೆ ಆಡಳಿತವನ್ನು ಪಂಚವಾರ್ಷಿಕ ಯೋಜನೆಗಳ ಮುಖ್ಯವಾಗಿ 70% ದಾಟಿಸಿದರು. ಅದನ್ನು ನಾವು ನೆನಪಿಟ್ಕೊಂಡಂತೆ ಈ ಹೊತ್ತು ನನಗೆ ಬಹಳ ಮುಖ್ಯವಾಗಿ ಒಂದು ಮಾತು ಹೇಳಿದರು. ಅನುದಾನ ರಹಿತ ಶಾಲೆಗಳು ಕರ್ನಾಟಕದೊಳಗೆ ಎಂದು ಬಂದುವೋ ಆ ಹೊತ್ತಿನಿಂದ ನಮ್ಮ ಶೈಕ್ಷಣಿಕ ಕ್ಷೇತ್ರದೊಳಗೆ ನಮ್ಮ ನೆಲದ ಭಾಷೆ, ನಮ್ಮ ರಾಜ್ಯ ಭಾಷೆ, ನಮ್ಮ ಪ್ರಾದೇಶಿಕ ಭಾಷೆ ಅವನತಿಯನ್ನು ಕಾಣ್ತಾ ಬಂತು. ಅದನ್ನು ತುಂಬ ಸೂಕ್ಷ್ಮವಾಗಿ ಡಾಕ್ಟರ್ ಕೆ ವಿ ಎನ್ ಅವರು ಹೇಳಿದರು. ನಾವು ಅತ್ತ ಗಮನ ಹರಿಸಬೇಕಾದ ಅಗತ್ಯ ಇದೆ. ಯಾಕೆ ಅಂತಂದರೆ, ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ ಅಂದಾಗ ಸರ್ಕಾರದ ಹಕ್ಕಾಗಿತ್ತು. ಶಿಕ್ಷಣ ಅನ್ನೋದು ಸರ್ಕಾರದ ಜವಾಬ್ದಾರಿಯಾಗಿತ್ತು. ಒಬ್ಬ ಹುಡುಗ ಹುಡುಗಿಯ ಹಕ್ಕಾಗಿತ್ತು. ಈ ಹಕ್ಕನ್ನು ಕಸಿದುಕೊಳ್ಳುವ ಕಾರ್ಯಕ್ಕೆ ಬಾಗಿಲು ತೆರೆದಿದ್ದು ಈ ದರಿದ್ರ ಸರ್ಕಾರಗಳೇನೇನೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದಾಲೋಚನೆ ಇಲ್ಲದ ರೀತಿಯೊಳಗೆ ನಮ್ಮ ಸಾಮಾಜಿಕ ವ್ಯವಸ್ಥೆಯೊಳಗೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಕಾರ್ಯವನ್ನು ಯಾರು ಮಾಡ್ತಾರೆ ಅಂತನ್ನುವುದು, ಅದಕ್ಕೆ ಪೀಠಿಕೆ ಯಾರು ಹಾಕ್ತಾರೆ ಅನ್ನೋದಿದೆಯಲ್ಲ, ಅವರ ಬೇಜವಾಬ್ದಾರಿತನದ ಆಡಳಿತಾತ್ಮಕ ಒಂದು ಕ್ರಿಯೆಯ ದುರಂತಗಳೇ ಈ ಹೊತ್ತು ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು ಅನ್ನೋದು. ಇಲ್ಲಿ ನಮ್ಮ ಇವರು ಹೇಳಿದರು, ಶಿಕ್ಷಣ ಕ್ಷೇತ್ರದೊಳಗೆ ಭಾಷೆಯಾಳ ಅಳವಡಿಕೆಯೊಳಗೆ ನೀತಿ ಬಂದಿದೆ. ಅದು ನೀತಿಯಲ್ಲ, ಅದು ಕೇವಲ ಒಂದು ಆದೇಶದ ರೂಪದೊಳಗಿರೋದು ಅಂತನ್ನೋದನ್ನು. ಹೌದು, 2017ರಲ್ಲಿ ಒಂದು ಭಾಷಾ ನೀತಿ ಬಂದಿದೆ. ಭಾಷಾ ನೀತಿಗೆ ಏನು ಅಂತಂದರೆ, ತಮಿಳುನಾಡಿಗೆ ಹೋಗಿ ಅಧ್ಯಯನ ಮಾಡಿದ ರೀತಿಯೊಳಗೆ ಅಲ್ಲಿ ಇರುವ ದ್ವಿಭಾಷಾ ನೀತಿಗೂ ನಮ್ಮಲ್ಲಿರುವ ತ್ರಿಭಾಷಾ ನೀತಿಗೂ ಇರೋ ವ್ಯತ್ಯಾಸ ಏನು ಅಂತನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದಂತೆ ನಾವು ತಮಿಳುನಾಡಿನ ಆದರ್ಶದ ರೀತಿಯೊಳಗೇನೇ ಪ್ರಥಮ ಭಾಷೆಯಾಗಿ ಎಲ್ಲ ಶಾಲೆಗಳಲ್ಲೂ, ಯಾವುದು ಸರ್ಕಾರಿ ಇರಲಿ, ಅನುದಾನ ಸಹಿತ ಇರಲಿ, ಅನುದಾನ ರಹಿತ ಇರಲಿ, ಅಥವಾ ಕೇಂದ್ರೀಯ ಇರಲಿ, ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ಆಯಾ ನೆಲದ ಭಾಷೆಯನ್ನೇ ಪ್ರಥಮ ಭಾಷೆಯಾಗಿ ಕಲಿಸಬೇಕು. ಅಲ್ಲಿ ಇರುವಂಥದ್ದು ಯಾಕೆ ಸಾಧ್ಯವಾಗ್ತಾ ಇಲ್ಲ? ದ್ವಿಭಾಷಾ ನೀತಿ ಅಲ್ಲಿರುವಾಗ ಇಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ
ಅಂತನ್ನುವುದು ಬಂದಾಗ ನಮ್ಮಲ್ಲಿ ಮಾತೃಭಾಷೆ ಶಿಕ್ಷಣದಲ್ಲಿ ಕಲಿಸಬೇಕು ಅನ್ನುವ ಒಂದು ವೈಜ್ಞಾನಿಕವಾದ ಸತ್ಯ ಇದೆಯಲ್ಲ, ಅದನ್ನು ಹೇಗೆ ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ಖಾಸಗಿ ಶಿಕ್ಷಣದವರು ಅದು ಪೋಷಕರ ಹಕ್ಕು, ಪೋಷಕರ ಆಯ್ಕೆ ಅಂತನ್ನೋದನ್ನು ತಂದರು. ಆ ಹಿನ್ನೆಲೆಯೊಳಗೆ ನೋಡಿದಾಗ ಈ ಮಾತೃಭಾಷೆ ಅನ್ನುವ ಪದ ಪ್ರಯೋಗವೇ ಕಾನೂನಾತ್ಮಕವಾಗಿ ತೆಗೆದುಹಾಕಿಸ್ಬೇಕು ಅದನ್ನು ಅಂತ ಅನಿಸುತ್ತೆ. ಅದು ರಾಜ್ಯ ಭಾಷೆ, ಅದು ಪರಿಸರ ಭಾಷೆ. ಯಾಕೆ ಅಂತಂದರೆ ಭಾಷಾವಾರು ರಚನೆಗಳೇ ಹೊರತು ಅದಕ್ಕೆ ಭಿನ್ನವಾದವುಗಳಲ್ಲ. ಯಾಕೆ ಅಂದರೆ ನಮ್ಮ ಕರ್ನಾಟಕದೊಳಗೆ ಅವರು ಅಂಕಿ ಸಂಖ್ಯೆಗಳನ್ನು ನಮ್ಮ ಪುರುಷೋತ್ತಮ್ ಹೇಳ್ತಾರೆ, ಎಷ್ಟೇ ಭಾಷೆಗಳಿರಲಿ ಆದರೆ ನಮ್ಮ ರಾಜ್ಯ ಭಾಷೆ ಕನ್ನಡ. ಇಲ್ಲಿ ಲಿಪಿ ಇಲ್ಲದ ಭಾಷೆಗಳವರು ಇದ್ದಾರೆ, ಲಿಪಿ ಇರುವ ಭಾಷೆಗಳವರು ಇದ್ದಾರೆ, ಆದರೆ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಕನ್ನಡ. ಆದ್ದರಿಂದ ಕನ್ನಡ ರಾಜ್ಯ ಭಾಷೆ, ಕನ್ನಡ ಪರಿಸರ ಭಾಷೆ, ಕನ್ನಡ ಅದು ಪ್ರಾದೇಶಿಕ ಭಾಷೆ. ಆದ್ದರಿಂದ ನಮ್ಮ ಹಕ್ಕಾಗಿ ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿಯನ್ನು ಹೊರಬೇಕು. ಅದನ್ನು ಕೊಟ್ಟಾಗ ಆ ಭಾಷಾ ನೀತಿಯನ್ನು ಪ್ರಥಮ ಭಾಷೆಯಾಗಿ ಕಲಿಸಬೇಕು ಅನ್ನೋದನ್ನು ಎಲ್ಲ ಕಡೆಯಲ್ಲಿಯೂ ಶಾಲೆಗಳಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಕೊಟ್ಟಾಗ ಆಗಿನ ಮುಖ್ಯಮಂತ್ರಿಗಳು ಹೇಳಿದರು, ಕಷ್ಟವಾಗುತ್ತೆ ಇದು, ಒಂದು ಕೆಲಸ ಮಾಡೋಣ ಅಂತಂದು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತರಲಿ. ಯಾಕೆಂದರೆ ತೃತೀಯ ಭಾಷೆಯಾಗಿ ತಂದಾಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಒಳಗೆ ಅದನ್ನು ಎಲ್ಲರೂ ನಾವು ಕಲಿಸ್ತಾ ಇದ್ದೀವಿ ಅಂತಾರೆ, ಆದರೆ ಕಲಿಸೋಲ್ಲ ಅಂತನ್ನುವ ರೀತಿಯೊಳಗೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಂತಂದು ಕೊಟ್ಟರು ಆದೇಶವನ್ನು. ಆದರೆ ನಮ್ಮಲ್ಲಿರುವ ಮಾನಿಟ್ರಿಂಗ್ ಸಿಸ್ಟಮ್ ಇದೆಯಲ್ಲ, ಆ ಮಾನಿಟ್ರಿಂಗ್ ಸಿಸ್ಟಮ್ ಅಟ್ಟರ್ ಫೇಲ್ಯೂರ್. ಆ ಕಾರಣದಿಂದಲೇ ಈ ಹೊತ್ತು ಎಲ್ಲ ಖಾಸಗಿ ಶಾಲೆಗಳಲ್ಲಿ ಕನ್ನಡ ಕಲಿಸ್ತೀವಿ ಅಂತ ಹೇಳ್ತಾರೆ ತೃತೀಯ ಭಾಷೆಯಾಗಿ. ಯಾವ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಕನ್ನಡವನ್ನು ಅಲ್ಲಿ ಕಳಿಸೋದಕ್ಕೆ ಒತ್ತಡ ಹಾಕ್ತಾ ಇಲ್ಲ. ಅದರಿಂದಾಗಿ ಏನಾಗಿದೆ, ಅದನ್ನು ದುರ್ಬಳಕೆ ಮಾಡ್ಕೊಂಡು ರೀತಿ ಒಳಗೆ ಕನ್ನಡ ಕಲಿಸ್ತೀವಿ ಅಂತಾರೆ, ಕಲಿಸೋಲ್ಲ. ಅಲ್ಲಿ ಜೊತೆಗೆ ನಾವು ಆಗಿನ ಇದಕ್ಕೆ ಕೊಟ್ಟಿದ್ದು ಒಂದು ಸಲಹೆ ಏನು ಅಂತಂದರೆ, ಕನ್ನಡದ ಪಠ್ಯಗಳನ್ನು, ಸರ್ಕಾರಿ ಪಠ್ಯಗಳನ್ನೇ ಎಲ್ಲ ಖಾಸಗಿ ಶಾಲೆಗಳಲ್ಲಿಯೂ ಕೂಡ ಅಳವಡಿಸಬೇಕು, ಕಲಿಸಬೇಕು, ಕಲಿಕೆಗೆ ಅಳವಡಿಸಬೇಕು. 1ರಿಂದ 9ರವರೆಗೆ ಅದನ್ನು ಕಲಿಸಬೇಕು ಅಂತನ್ನುವ ಒಂದು ನೀತಿ ಕೊಟ್ಟಿದ್ದಿದ್ದು. ಅದು ಈ ಹೊತ್ತಿನವರೆಗೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ. ಆದ್ದರಿಂದ ಮಾತೃಭಾಷೆಯ ಹೆಸರಿನಲ್ಲಿ ಎಲ್ಲ ಕೋರ್ಟುಗಳಲ್ಲಿಯೂ ಕೂಡ ಅವರು ಗೆಲ್ತಾ ಇದ್ದಾರೆ. ಅದು ಪೋಷಕರ ಹಕ್ಕು ಅನ್ನೋ ರೀತಿ ಒಳಗೆ ಅದನ್ನು ತಪ್ಪಿಸಬೇಕು ಅಂದಾಗ ನಮ್ಮ ಸರ್ಕಾರಗಳು ಒಂದು ರೀತಿಯಲ್ಲಿ ಈ ನೆಲದ ಭಾಷೆಗೆ ಆದ್ಯತೆಯನ್ನು ಕೊಟ್ಟ ರೀತಿಯೊಳಗೆ ಭಾಷಾ ನೀತಿಯನ್ನು ರೂಪಿಸುವ ಅಗತ್ಯವಿದೆ. ಅದು ಕಲಿಸೋದಕ್ಕೆ ಸಂಬಂಧಪಟ್ಟಂತೆ ಇರುವ ತೊಡಕುಗಳು ನಮ್ಮ ಇವರು ಏನು ಹೇಳಿದ್ರಲ್ಲ, ನಮ್ಮ ಪ್ರೊಫೆಸರ್ KVN ಅವರು, ಅದನ್ನು ಆನಂತರದ ಇದರೊಳಗೆ ನಾವು ರೂಢಿಸ್ಕೊಳ್ಬಹುದಾದ್ದು. ಕಾರಣ ಇಷ್ಟೇನೇ ನನಗೆ ಅನ್ನಿಸ್ತಾ ಇದೆ, ಆಡಳಿತ ಭಾಷೆಯ ಪದಕೋಶವನ್ನು ಆಡಳಿತ ಕೈಪಿಡಿ, ಕಚೇರಿ ಕೈಪಿಡಿ ಅಂತ ತಂದ್ರಲ್ಲ, ಅಲ್ಲಿ ಮಾಡಿದ ಒಂದು ತಪ್ಪು ಹೆಜ್ಜೆ. ಹಿಂದಿ ಬೋಧನೆ ಮಾಡ್ತಕ್ಕಂಥವ್ರನ್ನ, ಸಂಸ್ಕೃತ ಬೋಧನೆ ಮಾಡ್ತಕ್ಕಂಥವ್ರನ್ನ ಅದರ ಸಂಪಾದಕರಾಗಿ ಇಟ್ಟಿದ್ದರಿಂದಾಗೇನೆ ಅವರು ಆರಕ್ಷಕ, ಉಪನಿರೀಕ್ಷಕ ಇಂಥ ಕಿವಿಗೆ ಜನಕ್ಕೆ ಮುಟ್ಟಲಾರದ ಶಬ್ದಗಳನ್ನು ಪ್ರಯೋಗಕ್ಕೆ ತಂದು ಅಳವಡಿಕೆಗೆ ತಂದರು. ಇವತ್ತು ಯಾರಿಗೂ ಪೊಲೀಸ್ ಬಿಟ್ಟು ಆರಕ್ಷಕ ಗೊತ್ತಿಲ್ಲ. ಆರಕ್ಷಕ ಅಂತ ಅನ್ನೋದು, ಆಮೇಲೆ ಅಭಿಯಂತರ, ಇವೆಲ್ಲ ಎಲ್ಲಿ ಹೋಗ್ತವೆ? ಈ ಅಬದ್ಧಗಳನ್ನು ತಪ್ಪಿಸಬೇಕು ಅಂತಂದಾಗ ನಾವು ಅಳವಡಿಕೆಗೆ ಸಂಬಂಧಪಟ್ಟಂತೆ KVN ಹೇಳಿದ್ದಿದೆಯಲ್ಲ, ಅದು ಬಹಳ ಸೂಕ್ಷ್ಮವಾದದ್ದು ಮತ್ತು ಆರೋಗ್ಯಕರವಾದದ್ದು ಮತ್ತು ಅನುಷ್ಠಾನಕ್ಕೆ ಅಗತ್ಯವಾಗಿ ತರಲೇಬೇಕಾಗಿ ಒಂದು ಭಾಷೆಯ ಬೆಳವಣಿಗೆಗೆ, ಬದುಕಿನ ಬೆಳವಣಿಗೆಗೂ ಕೂಡ ಅಗತ್ಯವಾಗಿರ್ತಕ್ಕಂಥದ್ದು ಅಂತ ಅನಿಸುವಂಥದ್ದು. ಇದು ಒಂದನೇದು. ಈ ಮಾತೃಭಾಷೆ ಅನ್ನೋದು ಇದೆಯಲ್ಲ, ಅದನ್ನು ತೆಗೆದ ರೀತಿಯೊಳಗೇನೆ ಪರಿಸರ ಭಾಷೆ, ರಾಜ್ಯ ಭಾಷೆ, ಪ್ರಾದೇಶಿಕ ಭಾಷೆ
ಅನ್ನುವ ಪ್ರಯೋಗವನ್ನು ತರಬೇಕು. ಅಲ್ಲಿ ತಂದಾಗ ಮಾತ್ರ ಕನ್ನಡ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ.